ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 62ನೆಯ ಶ್ಲೋಕ. ಪ್ರಕೃತ್ಯಾ ರಕ್ತಾಯಾ ತವ ಸುದತಿ ದಂತಚ್ಛದರುಚೆ ಪ್ರವಕ್ಷೇ ಸಾದೃಶಂ ಜನಯತು ಫಲಂ ವಿದ್ರುಮಲತಾ ನ ಬಿಂಬಂ ತದ್ಬಿಂಬ ಪ್ರತಿಫಲನ ರಾಗಾದರುಣಿತಂ ತುಲಾಮಧ್ಯಾರೋಢುಂ ಕಥಮಿವ ವಿಲಜ್ಜೇತ ಕಲಯಾ. ಸುಂದರವಾದ ದಂತಪಂಕ್ತಿಗಳ ಸಾಲುಗಳಿಂದ ಒಪ್ಪುವ ಹೇ ಭಗವತಿಯೇ, ಸಹಜವಾಗಿಯೇ ಕೆಂಪಾಗಿರುವ ನಿನ್ನ ತುಟಿಗಳಿಗೆ ಹೀಗೆ ಹೋಲಿಕೆಯನ್ನು ಹೇಳಬಹುದು. ಕೆಂಪು ಹವಳಗಳ ಬಳ್ಳಿಯಲ್ಲೇನಾದರೂ ಹಣ್ಣು ಬಿಟ್ಟರೆ ಅದು ನಿನ್ನ ತುಟಿಗಳಿಗೆ ಸಮಾನವಾಗಬಹುದು. ತೊಂಡೆಯ ಹಣ್ಣು ಸಹ ನಿನ್ನ ಕೆಂದುಟಿಗಳ ಪ್ರತಿಬಿಂಬದಿಂದಲೇ ಅಷ್ಟೊಂದು ಕೆಂಪಾಗಿರುವಂಥದ್ದಮ್ಮ. ಹೀಗಿರುವಾಗ ಒಂದು ಕಲೆಯಷ್ಟಾದರೂ ಆ ತುಟಿಗಳ ಹೋಲಿಕೆ ಇರುವುದಾಗಿ ಹೇಳಿಕೊಳ್ಳಲು ತೊಂಡೆಹಣ್ಣಿಗೆ ನಾಚಿಕೆಯಾದೀತು ಅಂತ ಹೇಳಿ ಈ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಅಮ್ಮನವರ ತುಟಿಗಳ ಸೌಂದರ್ಯದ ವರ್ಣನೆಯನ್ನು ಬಹಳ ಅಮೋಘವಾಗಿ ಮಾಡಿದ್ದಾರೆ. ಆತ್ಮೀಯರೇ, ಈ ಶ್ಲೋಕದಲ್ಲಿ ಅಮ್ಮನವರ ಅಧರಗಳ ವರ್ಣನೆಯಾಗಿದೆ. ನೋಡಿ, ತುಟಿಯ ಕೆಳಭಾಗವನ್ನು ಅಧರ ಅಂತ ಹೇಳಿ ಕರೆಯಬೇಕು, ತುಟಿಯ ಮೇಲ್ಭಾಗವನ್ನು ಓಷ್ಟ ಅಂತ ಹೇಳಿ ಕರೆಯಬೇಕು. ಯಾರೇ ಕವಿಗಳು ಹೆಚ್ಚಾಗಿ ವರ್ಣನೆ ಮಾಡುವುದು ಅಧರವನ್ನು. ನೋಡಿ, ಈ ಶ್ಲೋಕ ಆರಂಭವಾಗುವಂಥದ್ದು ಸುದತಿಯಾದ ಶ್ರೀಮಾತೆಯ ಎಲ್ಲ ಹಲ್ಲುಗಳು ಕಾಂತಿಯು ಸಹಜವಾಗಿ ಕೆಂಪು ತುಟಿಯ ಮೇಲೆ ಪ್ರತಿಫಲಿಸಿ ಆ ಕೆಂಪು ಕಾಂತಿಯು ಮತ್ತಷ್ಟು ಕೆಂಪಾಗಿಯೂ ಸಾಕರ್ಷಕವಾಗಿಯೂ ಕಾಣುತ್ತಿದೆ ಅಂತ. ಇಂತಹ ಕೆಂಪಾದ ಕಾಂತಿಯಿಂದ ಕೂಡಿದ ಅಧರವನ್ನು ಯಾವುದಕ್ಕಾದರೂ ಹೋಲಿಸಿ ಹೇಳಲು ಸಾಧ್ಯವೇ ಅಂತ ಮೊದಲ ಸಾಲಿನಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಪ್ರಶ್ನೆಯನ್ನು ಮಾಡುತ್ತಾರೆ. ಆತ್ಮೀಯರೇ, ಇದೇ ಚಿಂತನೆಯನ್ನು ಲಲಿತಾ ಸಹಸ್ರನಾಮದಲ್ಲಿ ವಾಗ್ದೇವತೆಗಳು ನವವಿದ್ರುಮ ಬಿಂಬಶ್ರೀ ನ್ಯಕ್ಕಾರಿ ರದನಚ್ಛದ ಅಂತ ವರ್ಣನೆ ಮಾಡಿದ್ದಾರೆ. ಅಂದರೆ ಹೊಸದಾದ ಹವಳ ಮತ್ತು ಮಾಗಿದ ತೊಂಡೆಹಣ್ಣಿನ ಕೆಂಪು ಕಾಂತಿಯನ್ನು ತಿರಸ್ಕರಿಸುವಂಥ ಕಾಂತಿ ಅಮ್ಮನ ತುಟಿಗಳದ್ದು ಅಂತ ಹೇಳ್ತಾರೆ. ಹೀಗೆ ಸಾಟಿಯೇ ಇಲ್ಲದ ಆ ಕೆಂಪು ಮತ್ತು ಆ ಕಾಂತಿ ಈ ಎರಡೂ ಇರುವಂಥ ನಿನ್ನ ಅಧರಕ್ಕೆ ಯಾವ ಹೋಲಿಕೆಯನ್ನು ಕೊಡಬಹುದು ಅಂತ ಭಗವತ್ಪಾದರು ಕ್ಷಣಕಾಲ ಮೌನವಾಗಿ ಚಿಂತಿಸಿದರಂತೆ. ಆಗ ಬಹುಶಃ ಇದು ಅಮ್ಮನ ತುಟಿಯ ಕೆಂಪಿಗೂ ಕಾಂತಿಗೂ ಸರಿ ಹೋಲಿಕೆ ಆಗಬಹುದೇನೋ ಅಂದುಕೊಂಡ್ರಂತೆ. ಯಾವುದು? ಜನಯತು ಫಲಂ ವಿದ್ರುಮಲತಾ ಅಂತ ಹೇಳಿದರು. ಅಂದರೆ ಹವಳದ ಬಳ್ಳಿ ಅಂತ. ಈ ಹವಳದ ಬಳ್ಳಿಯಿಂದ ಹುಟ್ಟಿದ ಕೆಂಪು ಹವಳವೇನಾದರೂ ಮಾಗಿದರೆ ಆ ಹೋಲಿಕೆಯನ್ನೇನಾದರೂ ಅಮ್ಮನ ಆ ಅಧರಕ್ಕೆ ಕೊಡಬಹುದೇನೋ ಅಂತ ಭಾವಿಸಿದರಂತೆ. ಆದರೆ ಕೆಂಪು ಹವಳಗಳು ವೃಕ್ಷಗಳಲ್ಲಿ ಸಿಗುವ ಪದಾರ್ಥವಲ್ಲ. ಆದ್ದರಿಂದ ಎಲ್ಲಿಯ ತನಕ ಕೆಂಪು ಹವಳದ ಬಳ್ಳಿಯಿಂದ ಕೆಂಪು ಹವಳಗಳು ಸಿಗುವುದಿಲ್ಲವೋ ಅಲ್ಲಿಯ ತನಕ ಅಮ್ಮನ ಅಧರಗಳಿಗೆ ಹೋಲಿಕೆಯನ್ನು ನೀಡಲಿಕ್ಕೆ ಸೃಷ್ಟಿಯಲ್ಲಿ ಇನ್ನೊಂದು ವಸ್ತುವಿಲ್ಲ. ಆದರೆ ಅರುಣ ಸ್ವರೂಪಳಾಗಿರಬಹುದಾದ ಜಗನ್ಮಾತೆ, ಅರುಣಾಂ ಕರುಣಾತರಂಗಿತಾಕ್ಷೇಂ ಸರ್ವಾರುಣಾನವದ್ಯಾಂಗಿ, ಹೀಗೆ ಅರುಣ ವರ್ಣದವಳಾದ ಜಗನ್ಮಾತೆಯನ್ನು ಉಪಾಸಕರು ಹವಳದ ವೃಕ್ಷಕ್ಕೆ ಹೋಲಿಸಿದ್ದಾರೆ. ಅಂದರೆ ಜಗನ್ಮಾತೆ ಹವಳದ ವೃಕ್ಷವಂತೆ. ಆಕೆಯಿಂದ, ಆ ಹವಳದ ವೃಕ್ಷದಿಂದ ತುಟಿಗಳು ಬಂದಿದೆಯಲ್ಲ, ಅದು ಆ ಹವಳದ ಫಲವಾಗಿ ಬಂದಿದೆ. ಜನಯತು ಫಲಂ ವಿದ್ರುಮಲತಾ ಅಂತ ಭಾವಿಸಬೇಕು ಅಂತ ಮತ್ತೊಬ್ಬ ಉಪಾಸಕರು ಇದನ್ನು ಹೇಳ್ತಾರೆ. ಮತ್ತು ಇನ್ನೊಂದು ಉಪಮಾನ ಮುಂದೆ ಹೇಳುವಂಥದ್ದು ನಬಿಂಬಂ ತದ್ಬಿಂಬ ಪ್ರತಿಫಲನ ರಾಗಾದರುಣಿತಂ ತುಲಾಮಧ್ಯಾರೋಢುಂ ಕಥಮಿವ ವಿಲಜ್ಜೇತ ಕಲಯ ಅಂತ ಹೇಳ್ತಾರೆ. ಅಂದರೆ ತೊಂಡೆ ಹಣ್ಣುಗಳು ಕೆಂಪಾಗಿದೆಯಲ್ಲ, ಬಹುಶಃ ಅದನ್ನೇನಾದರೂ ಅಮ್ಮನ ಅಧರಗಳಿಗೆ ಹೋಲಿಸಬಹುದೇನೋ ಅಂತೇನಾದರೂ ಯೋಚನೆ ಮಾಡಿದರೆ ಪಾಪ ಆ ತೊಂಡೆ ಹಣ್ಣುಗಳು ಅದೆಷ್ಟು ನಾಚಿಕೊಳ್ತಾವೋ.
ಅಮ್ಮನ ಅಧರಗಳಿಗೆ ನಮ್ಮನ್ನು ಯಾವ ದೃಷ್ಟಿಯಿಂದ ಹೋಲಿಕೆ ಮಾಡ್ತಾರೆ ಇವರು? ಯಾವ ದೃಷ್ಟಿಯಿಂದ ಅಮ್ಮನ ಅಧರಗಳಿಗೆ ನಾವು ಹತ್ತಿರವಾದರೂ ಹೋಗ್ಲಿಕ್ಕಾಗತ್ತಾ? ಯಾವ ದೃಷ್ಟಿಯಿಂದ ಹೋಲ್ತೇವೆ ನಾವು? ಸಾಧ್ಯವೇ ಇಲ್ವಲ್ಲ ಅಂತ ಹೇಳಿ ತೋಂಡೆ ಹಣ್ಣುಗಳು ನಾಚಿದವಂತೆ. ಏಕೆಂದರೆ ಸಂಸ್ಕೃತದಲ್ಲಿ ತೋಂಡೆ ಹಣ್ಣುಗಳಿಗೆ ಬಿಂಬಫಲ ಅಂತ ಹೆಸರು. ಯಾಕೆ ತೋಂಡೆ ಹಣ್ಣಿಗೆ ಬಿಂಬಫಲ ಅಂತ ಕರೆದರು ಅಂದರೆ, ಈ ಹಣ್ಣುಗಳು ಅಮ್ಮನ ಕಾಂತಿಯ ಒಂದೇ ಒಂದು ಕಲೆಯನ್ನು ಸ್ವೀಕರಿಸಿ ಅಥವಾ ಸಾಲವನ್ನು ಪಡೆದು ಆ ತೊಂಡೆ ಹಣ್ಣುಗಳು ಕೆಂಪಾಯಿತು ಅಂತ. ಹೀಗಾಗಿ ಆ ತೊಂಡೆಯ ಹಣ್ಣುಗಳನ್ನು ಅಮ್ಮನ ಅಧರಕ್ಕೆ ಹೋಲಿಸಿದರೆ ಪಾಪ ಆ ತೊಂಡೆ ಹಣ್ಣುಗಳಿಗೆ ನಾಚಿಕೆಯಾಯಿತಂತೆ. ವ್ಯಾಖ್ಯಾನಕಾರರು ಮತ್ತೊಂದು ವಿಚಾರವನ್ನು ಹೇಳ್ತಾರೆ ಇಲ್ಲಿ. ಜಗತ್ತಿನಲ್ಲಿರಬಹುದಾದ ಯಾವುದೇ ಪೂಜನೀಯವಾದಂತಹ ಕೆಂಪು ವಸ್ತುಗಳಿಗೆ ಈ ಕೆಂಪು ವರ್ಣ ಬಂದಿದೆ ಅಂದರೆ ಅದು ಅಮ್ಮನ ಅರುಣವರ್ಣದಿಂದಲೇ ಅಂತ ಹೇಳ್ತಾರೆ. ಯಾನಿ ಸೌಮ್ಯಾನಿ ಶೋಣಾತಿ ಶೃಂಗಾರ ರಸಭಾಂಜಿತ ತಾಮನ್ಯಂಬ ಶಕ್ತಿಪಾತೇನ ಸಂಪನ್ನಾನಿತಿ ನಿಶ್ಚಯ ಅಂತ ಹೇಳ್ತಾರೆ. ಹೀಗೆ ಆ ಕೆಂಪನೆಯ ಎಲ್ಲ ವಸ್ತುಗಳು ಆಕೆಯ ತುಟಿಯ ಒಂದು ಕಲೆಯಷ್ಟೇ, ಒಂದು ಸಣ್ಣ ಭಾಗ ಅಂತ. ಅಂತಹ ಕೆಂಪನ್ನು ಅಮ್ಮನ ತುಟಿಗೆ ಹೋಲಿಸಲು ಯಾವುದಾದರೂ ವಸ್ತು ಈ ಸೃಷ್ಟಿಯಲ್ಲಿ ಇದೆಯೋ? ಇದುವರೆಗೂ ಯಾವುದೂ ಸೃಷ್ಟಿಯಾಗಿಲ್ಲ, ಮುಂದೆ ಸೃಷ್ಟಿಯೂ ಆಗುವುದಿಲ್ಲ ಅಂತ. ಇದು ಹೇಗೆ ಅಂದರೆ, ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಃ ಅಂತ ಹೇಳಿದ ಹಾಗೆ ಜಗದಂಬೆಯ ಸ್ವರೂಪಕ್ಕೆ ಜಗದಂಬೆಯೇ ಸಾಟಿ. ಅವಳನ್ನು ಹೋಲಿಕೆ ಮಾಡಲಿಕ್ಕೆ ಮತ್ತೊಂದು ವಸ್ತು ಸೃಷ್ಟಿಯಲ್ಲಿ ಇಲ್ಲ. ಅಂತಹ ಅಮ್ಮನ ದಿವ್ಯ ಮಂಗಳ ವಿಗ್ರಹಕ್ಕೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಈ ಶ್ಲೋಕವನ್ನು ನಮಗೆ ಕೊಟ್ಟಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ಸಹ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.